ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಸಂಚಾಲಕರಾದಂಥ ಶ್ರೀಯುತ ಮನೀಶ್ ರೈ ಅವರು, ಅಶ್ವತ್ಥಾಮ್ ಹೆಗಡೆಯವರು, ಸಂತೋಷ್ ಶೆಟ್ಟಿಯವರು, ನಾನು ಸಂಚಾಲಕ ದಿವಾಕರ್ ಸಾಮಾನಿ ಮುಂದೆ ಪತ್ರಿಕಾಗೋಷ್ಠಿಯನ್ನು ಆಶಾ ಜ್ಯೋತಿ ರೈ ಅವರು ನಡೆಸಿಕೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಬಂಟರ ಯಾನೆ ನಾಡವರ ಮಾತೃ ಸಂಘ, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಗಳ ಎಲ್ಲ ಬಂಟರ ಸಂಘಗಳು, ಶ್ರೀ ಸಿದ್ಧಿವಿನಾಯಕ ಪ್ರತಿಷ್ಠಾನ ಮಂಗಳೂರು, ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಓಂಕಾರನಗರ ಬಂಟ್ಸ್ ಹಾಸ್ಟೆಲ್ ಮಂಗಳೂರು ಇದರ ವತಿಯಿಂದ ನಡೆಯುವಂತಹ 18ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ. ಇದರ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ನಾಳೆಯಿಂದ ಹೇಳಿದರೆ ಶುಕ್ರವಾರ 6ನೇ ತಾರೀಕು ಸೆಪ್ಟೆಂಬರ್ 5 ಗಂಟೆಗೆ ಬಾಲಂಭಟ್ರು ಅವರ ರಾಧಾಕೃಷ್ಣ ದೇವಸ್ಥಾನದಿಂದ ನಮ್ಮ ಗಣಪತಿಯ ಮೂರ್ತಿಯನ್ನು ಮೆರವಣಿಗೆಯಲ್ಲಿ ನಮ್ಮ ಬಂಟ್ಸ್ ಹಾಸ್ಟೆಲ್ ವಠಾರಕ್ಕೆ ತರುವಂತಹ ಕಾರ್ಯಕ್ರಮ ಇದೆ. 7ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ಸ್ಥಳ ಶುದ್ಧಿ, 8:15ಗೆ ದೇವರ ಪ್ರತಿಷ್ಠೆ, ಧ್ವಜಾರೋಹಣಗಳು ಮುಂತಾದ ಕಾರ್ಯಕ್ರಮಗಳು ನಡೀತವೆ, ಧಾರ್ಮಿಕ ಕಾರ್ಯಕ್ರಮಗಳು ನಡೀತವೆ. ಅದರ ನಂತರ 9 ಗಂಟೆಗೆ ತೆನೆ ಹಬ್ಬ ಇದೆ. 9:15 ಗಂಟೆಗೆ ಗಣೇಶೋತ್ಸವ ಕಾರ್ಯಕ್ರಮದ ಉದ್ಘಾಟನೆ ಆಗಲಿದೆ. 9:15ಗೆ ತೆನೆ ವಿತರಣೆ ಆಗಲಿದೆ. ಇದರ ನಂತರ ಭಜನಾ ಸೇವೆಗಳು, ಮಹಾಪೂಜೆ, ಈ ಥರ ಎಲ್ಲ ಕಾರ್ಯಕ್ರಮಗಳು ವೇದಿಕೆ ಮೇಲೆ ನಡೀತಾ ಇರ್ತದೆ. 5ರಿಂದ 7 ಗಂಟೆ ಸಂಜೆ ನಮ್ಮ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ. ಅದರಲ್ಲಿ ಸನ್ಮಾನಗಳು ಕೂಡ ನಡೆಯಲಿದೆ. ಯಾರೆಲ್ಲ ಅಚೀವರ್ಸ್ ಇದ್ದಾರೆ ನಮ್ಮ ಸಮಾಜದ ಅವರಿಗೆಲ್ಲ ಸನ್ಮಾನ ನಡೆಯಲಿಕ್ಕಿದೆ. ಸಾಂಸ್ಕೃತಿಕ ಕಾರ್ಯಕ್ರಮ 8 ಗಂಟೆಗೆ. ಇದರಲ್ಲಿ ದೇವಿ ಹೇ ಪಾವನ ಚರಿತೆ ಹೇಳುವಂತಹ ಯಕ್ಷಗಾನ ಪ್ರಸಂಗ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿಗಳಿಂದ ನಡೆಯಲಿದೆ. ಸಂಜೆ 8 ಗಂಟೆ 7:15 ಗಂಟೆಗೆ ನಮ್ಮ ರಂಗಪೂಜೆ ಕೂಡ ನಡೆಯಲಿದೆ. ಇದು 7ನೇ ತಾರೀಕಿನ ಕಾರ್ಯಕ್ರಮಗಳು. ಇದರ ನಂತರ 8ನೇ ತಾರೀಕಿಗೆ ಪ್ರಾತಃ ಕಾಲದ ಪೂಜೆಗಳನ್ನೊಡಗೂಡಿ ನಂತರ ಮೂಡಪ್ಪ ಸೇವೆ ಮತ್ತು ಮಹಾಪೂಜೆ, ಪ್ರಸಾದ ವಿತರಣೆಗಳೆಲ್ಲ ಆಗ್ತವೆ. ಇದು ಇನ್ನೊಂದು ಮುಖ್ಯವಾದ ಅಂಶ ಅಂತ ಹೇಳಿದರೆ 4 ಗಂಟೆ ಸಂಜೆ 8ನೇ ತಾರೀಕು 4 ಗಂಟೆ ಸಂಜೆಗೆ ನಮ್ಮ 1008 ಕಾಯಿಯ ಗಣಯಾಗ, ಇದು ನಮ್ಮ ಜಾಗದಲ್ಲಿ ಇದು 17ನೇ ವರ್ಷ ನಡೀತಾ ಇರುವಂತಹ ಒಂದು ಯಾಗ. ಇದಕ್ಕೆ ಋತ್ವಿಜರು ಅಲ್ಲಿ ಬಂದು ಈ ಸಂಕಲ್ಪಗಳು ಮತ್ತು ಯಾಗಶಾಲಾ ಪ್ರವೇಶ ಮತ್ತು ಗಣಪತಿ ಪೂಜೆ ಇಂಥದ್ದೆಲ್ಲ ಆಗಲಿಕ್ಕುಂಟು. ಅದರ ನಂತರ 5ರಿಂದ 7 ಗಂಟೆಗೆ ಆ ದಿನ ಕೂಡ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಭಾ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಆ ದಿನ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಡುವವರು SDM ಕಲಾ ವೈಭವದ ನಮ್ಮ ಉಜಿರೆಯ SDM ಕಾಲೇಜಿನ ವಿದ್ಯಾರ್ಥಿಗಳು. ಆ ದಿನ ಕೂಡ ನಮಗೆ ರಂಗಪೂಜೆ ಆಗಲಿಕ್ಕಿದೆ. 7 ಮತ್ತು 8ನೇ ತಾರೀಕು 2 ದಿನದಲ್ಲಿ ರಂಗಪೂಜೆ ಆಗಲಿಕ್ಕಿದೆ. ಇದರ ನಂತರ 9ನೇ ತಾರೀಕಿಗೆ ನಮ್ಮ ಅಷ್ಟೋತ್ತರ ಸಹಸ್ರನಾಳಿಕೇಳ ಮಹಾಗಣಯಾಗ ನಡೀಲಿಕ್ಕಿದೆ. ಆ ದಿನ ನಾವು ಮಹಾ ಅನ್ನ ಸಂತರ್ಪಣೆ, ಪಲ್ಲಪೂಜೆ, ಮಹಾ ಅನ್ನ ಸಂತರ್ಪಣೆ ಕೂಡ ನಡೀಲಿಕ್ಕಿದೆ. ಅದರ ನಂತರ ಭಜನಾ ಸೇವೆ, ದೇವರ ವಿಸರ್ಜನೆ ಪೂಜೆ ಆದ ನಂತರ ಈ ಸತಿ ಭಜನೆಯ ಒಂದು ವ್ಯವಸ್ಥೆ ಹೇಳಿದರೆ ನಮ್ಮ ಶೋಭಾಯಾತ್ರ 3:15ಗೆ ಯಾವುದು ನಮ್ಮ ವಿಸರ್ಜನಾ ಪೂಜೆ ನಡೆದು ಅದರ ನಂತರ ಭಜನಾ ಟೀಮ್ಸ್ಗಳಿಗೆ ಒಂದು ಫ್ಲ್ಯಾಗ್ ಆಫ್ ಮಾಡುವಂತಹ ಒಂದು ಪ್ರಕ್ರಿಯೆ ಸಹ ಇದೆ. ಇಷ್ಟು ವರ್ಷದಿಂದ ನಾವು ಭಜನಾ ತಂಡದ ಒಂದು ಮುಖಾಂತರ ಭಜನೆ ಮಾಡಿಕೊಂಡೇ ದೇವರನ್ನು ಶೋಭಾಯಾತ್ರೆಗೆ ಕರ್ಕೊಂಡು ಹೋಗುವಂತಹ ಪದ್ಧತಿಯನ್ನು ಒಂದು ಬೆಳೆಸ್ಕೊಂಡು ಬಂದಿದ್ದೇವೆ. 8ನೇ ತಾರೀಕಿಗೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಹೇಳಿದರೆ ನಮ್ಮ ಮಂಗಳೂರು ತಾಲೂಕು ಸಮಿತಿ, ಬಂಟರ ಯಾನೆ ನಾಡವರ ಮಾತೃ ಸಂಘದ ಮಂಗಳೂರು ತಾಲೂಕು ಸಮಿತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆ ದಿನ 8ನೇ ತಾರೀಕಿನ ದಿನ ಒಂದು ಪ್ರತಿಭಾ ಪುರಸ್ಕಾರ ಕೊಡುವಂತಹ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ. 95% ಮೇಲ್ಪಟ್ಟು ಯಾರು SSLC ಮತ್ತು PUCಯಲ್ಲಿ ನಮ್ಮ ಮಕ್ಕಳು ಅಂಕಗಳನ್ನು ಗಳಿಸಿಕೊಂಡು ಬಂದಿದ್ದಾರೆ ಅವರಿಗೆ ಒಂದು ಪ್ರತಿಭಾ ಪುರಸ್ಕಾರ ನೀಡುವಂತಹ ಒಂದು ಕಾರ್ಯಕ್ರಮ ಇದೆ. ಶೋಭಾಯಾತ್ರ ನಮ್ಮ ಓಂಕಾರ ನಗರದಿಂದ ಮಹಾಮಾಯಿ ದೇವಸ್ಥಾನದ ತನಕ 9ನೇ ತಾರೀಕಿಗೆ ಬಂಟ್ಸ್ ಹಾಸ್ಟೆಲ್ನಿಂದ ಶುರುವಾಗಿ ಮಮ್ಮಾಯಿ ಟೆಂಪಲ್ನಲ್ಲಿ ಎಂಡ್ ಆಗುವಂತಹ ಒಂದು ವಿಚಾರ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಸದ್ಭಕ್ತ ಬಾಂಧವರು ಬಂದು, ಸಮಾಜ ಬಾಂಧವರು ಬಂದು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಂತ ಇಲ್ಲಿಂದ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಬಂದಂಥ ಸಮಾಜ ಆದ ಕಾರಣ ಪ್ರತಿ ವರ್ಷ ನಾವು ಈ ಗಣೇಶೋತ್ಸವದ ಉದ್ಘಾಟನಾ ಸಂದರ್ಭದಲ್ಲಿ ನಾವು ತೆನೆ ವಿತರಣೆ ಮಾಡ್ತಾ ಇದ್ದೇವೆ. ಮಂಗಳೂರು ಮಹಾನಗರದ ಸುಮಾರು 1000ಕ್ಕೂ ಹೆಚ್ಚು ಕುಟುಂಬಗಳು ನಮ್ಮಲ್ಲಿ ತೆನೆಯನ್ನು ಸ್ವೀಕರಿಸ್ತೇವೆ.
ಏನು ತುಳುನಾಡಿನ ಒಂದು ಪರಂಪರೆ ಇದೆಯೋ ಆ ಪರಂಪರೆಗೆ ಪ್ರಕಾರವಾಗಿ ನಾವು ಈ ತೆನೆ ವಿತರಣೆಯನ್ನು ಮಾಡ್ತಾ ಇದ್ದೇವೆ. ಎರಡನೇದು, ನಮ್ಮ ಗಣೇಶೋತ್ಸವ ಒಂದು ಮಾದರಿ ಗಣೇಶೋತ್ಸವ ಆಗಬೇಕೆಂಬ ಉದ್ದೇಶದಿಂದ ನಾವು ಸ್ವಚ್ಛತೆಯ ಬಗ್ಗೆ ವಿಶೇಷವಾಗಿ ಗಮನ ಕೊಡ್ತಾ ಇದ್ದೇವೆ. ನಮ್ಮ ದೇಶದ ಪ್ರಧಾನಿ ಸ್ವಚ್ಛತೆಯ ಪರಿಕಲ್ಪನೆಯ ಮೊದಲೇ ನಾವು ಮೆರವಣಿಗೆಯಲ್ಲಿ ಸಾಗುವಂಥ ಸಂದರ್ಭದಲ್ಲಿ ಸಿಡಿಮದ್ದನ್ನು ಸುಡುವುದಿಲ್ಲ, ಬದಲಾಗಿ ಏನಾದರೂ ಪಾನೀಯ ಅಥವಾ ಏನಾದರೂ ತಿಂಡಿ ತಿಂದರೂ ಅದನ್ನು ನಮ್ಮ ಕಾರ್ಯಕರ್ತರೇ ಹೆಕ್ಕುವಂಥ ನಾವು ಆ ರಸ್ತೆಯನ್ನು ಶುಚಿತ್ವವನ್ನು ಮಾಡುವಂಥ ಕೆಲಸವನ್ನು ಕಳೆದ ಹಲವು ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದೇವೆ. ಯಾಕೆಂದರೆ ನಮ್ಮಿಂದಾಗಿ ಪರಿಸರಕ್ಕಾಗಿ ಮತ್ತೆ ಯಾವುದಕ್ಕಾದರೂ ತೊಂದರೆ ಆಗಬಾರದೆಂಬ ಉದ್ದೇಶದಿಂದ. ಮತ್ತು ಈಗಾಗಲೇ ಡಾಕ್ಟರ್ ಆಶಾಜ್ಯೋತಿ ರಾಯ್ ಹೇಳಿದ ಹಾಗೆ ನಮ್ಮ ಮೆರವಣಿಗೆ ಯಾವುದೇ ಟ್ಯಾಬ್ಲೋಗಳಿಲ್ಲ, ಅದು ಭಜನೆಯ ಮುಖಾಂತರ ಸಾಗ್ತದೆ. ನಮ್ಮ ಜಿಲ್ಲೆಯ ವಿವಿಧ ಭಜನಾ ತಂಡಗಳು, ಇದರಲ್ಲಿ ಇಲ್ಲಿಂದ ಬೆಳ್ತಂಗಡಿ, ಬಂಟ್ವಾಳ, ಪುತ್ತೂರು ಜಿಲ್ಲೆಯ ಎಲ್ಲ ಭಾಗದ ಭಜನಾ ತಂಡಗಳು ಒಂದು ನಮ್ಮ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳುವುದು ಒಂದು ವಿಶೇಷ ವಿಚಾರ ತಮಗೆ ತಿಳಿಸಬಯಸ್ತೇವೆ. ಇನ್ನೊಂದು ಈ ಸಾಲ ಆ್ಯಕ್ಚುಲಿ ಹೋದ ವರ್ಷವೇ ಶುರು ಮಾಡಿದ್ದೆವು. ನಮ್ಮ ಬಂಟರ್ಯಾನೆ ನಾಡವರ ಮಾತೃ ಸಂಘದ ವ್ಯಾಪ್ತಿ 3 ಜಿಲ್ಲೆಗಳಲ್ಲಿದೆ: ಉಡುಪಿ, ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು. ಹೋದ ವರ್ಷ ಒಂದು ಸಣ್ಣ ಮಟ್ಟಿನಲ್ಲಿ ನಾವು ಹೊರೆಕಾಣಿಕೆಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೆವು. ಈ ಸಾರಿ ಕೂಡ ನಮ್ಮ ಎಲ್ಲ ಸಂಘಗಳಿಗೆ ನಾವು ಮಾಹಿತಿ ಕಳಿಸಿದ್ದೇವೆ. ಗಣೇಶನ ಹಬ್ಬಕ್ಕೆ ಎಲ್ಲರೂ ಒಟ್ಟಾಗಬೇಕು. ಸ್ವಲ್ಪ ಒಂದು ಮನೆಯಿಂದ ಒಂದು ಕಾಯಿ ಆದರೂ ಪರವಾಗಿಲ್ಲ, ಒಂದು ಸಣ್ಣ ಏನಾದರೂ ದೇಣಿಗೆ ಆದರೂ ಪರವಾಗಿಲ್ಲ, ಎಲ್ಲರೂ ನಾವು ಒಟ್ಟಾಗಬೇಕು ಹೇಳುವಂತಹ ವಿಚಾರದಲ್ಲಿ ಒಂದು ಹೊರೆಕಾಣಿಕೆಯ ಕಾನ್ಸೆಪ್ಟನ್ನು ನಾವು ಈ ಸತಿ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಸಹ ತುಂಬ ಸಂಘಗಳು ಭಾಗವಹಿಸದೆ ಹೇಳುವಂತಹ ಆಶ್ವಾಸನೆ ಕೊಟ್ಟಿದ್ದಾರೆ ಮತ್ತು ನಮಗೂ ಅದರ ವಿಷಯದಲ್ಲಿ ಪೂರ್ಣ ವಿಶ್ವಾಸ ಇದೆ, ಎಲ್ಲರೂ ಬರ್ತಾರೆ.